ಅವತಾರಗಳನ್ನ ವಿಷ್ಣು ಮಾತ್ರನ ಎತ್ತಿದ್ದು. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಏನ್ ಕರಿತೀವಿ, ಮತ್ಯಾರು ಅವತಾರ ಎತ್ತಲಿಲ್ವಾ? ಪಿಪ್ಲಾದ, ನಂದಿ, ವೀರಭದ್ರ, ಶರಭ, ಅಶ್ವತ್ಥಾಮ, ಭೈರವ, ದೂರ್ವಾಸ, ಗೃಹಪತಿ, ಹನುಮಂತ, ಯತಿನಾಥ, ಕೃಷ್ಣ ದರ್ಶನ, ಭಿಕ್ಷುವರ್ಯ, ಸುರೇಶ್ವರ, ಕಿರತೇಶ್ವರ, ಸುಂತನತರ್ಕ, ಬ್ರಹ್ಮಚಾರಿ, ಯಕ್ಷೇಶ್ವರ, ಅವಧೂತ, ವೃಷಭ. ಈಗ ಮತ್ಸ್ಯಾವತಾರ ಜ್ಞಾನಕ್ಕಾಗಿ ಬಂದಂಥ ಅವತಾರವೇ ಅದು. ಹಾಗಾಗಿ ಅಂತಹ ಅವತಾರಗಳು ಬರೀ ವಿಷ್ಣು ಮಾತ್ರ ತೆಗೆದಿದ್ದಾನ ಅಂತ ಕೇಳಿದ್ರೆ ಇಲ್ಲ, ಇದು ವಿಷ್ಣುಗೂ ಇದೆ ಈ ಹೆಸರುಗಳು. ಶಿವ ಅನ್ನೋ ಹೆಸರು, ಹೌದು, ಶಿವ ಅನ್ನೋ ಹೆಸರು ಕೂಡ ವಿಷ್ಣುಗಿದೆ, ಪಶುಪತಿ ಅನ್ನೋ ಹೆಸರು ಕೂಡ ವಿಷ್ಣುಗಿದೆ. ಸಾಕ್ಷಾತ್ ವಿಷ್ಣುವಿನ ಮೊಮ್ಮಗ ಶಿವ. ವಿಷ್ಣು ತನ್ನ ಹೆಸರಿನಲ್ಲಿರುವಂಥ ಶಿವನನ್ನು, ಶಿವ ಅನ್ನೋ ಶಬ್ದವನ್ನು ಅವನಿಗೆ ಕೊಡ್ತಾನೆ. ಅವತ್ತಿಂದ ಅವನಿಗೆ ಶಿವ ಅಂತ ಹೆಸರಾಗುತ್ತೆ. ತ್ರಿಮೂರ್ತಿಗಳನ್ನು ಮಾಡಿ ಅನಂತರ ಒಬ್ಬೊಬ್ಬರಿಗೆ ಸೃಷ್ಟಿ ಕಾರ್ಯವನ್ನು, ಸ್ಥಿತಿ ಕಾರ್ಯವನ್ನು, ಲಯ ಕಾರ್ಯವನ್ನು ನೀಡ್ತಾನೆ. ಅಂತಹ 54 ಲೀಲೆಗಳನ್ನು ತೋರಿಸ್ತಾನೆ ಶಿವ. ಆ ಲೀಲೆಗಳನ್ನೇ ಅವತಾರ ಅಂತ ನಾವು ಹೇಳ್ತೀವಿ. ಈ ವರಾಹ ಮತ್ತು ವಿಷ್ಣುವಿಗೆ ವಾದ ವಿವಾದ ಬಂದಿತ್ತು ಅನ್ನೋ ಒಂದು ಪುರಾಣಗಳಲ್ಲಿ ನೀವು ನೋಡಿದ್ದೀರಿ. ಅಂದರೆ ಯಾರು ದೊಡ್ಡವರು ಅನ್ನೋ ತೀರ್ಮಾನವನ್ನು ಮಾಡಬೇಕಾದ್ರೆ ಅವನ ಒಂದು ಲೀಲೆ, ಶಿವನ ಒಂದು ಲೀಲೆ, ಚಕ್ರದಾನ ಮೂರ್ತಿ ಅಂತ. ಅವನೇ ಚಕ್ರವನ್ನ ಅಂದ್ರೆ ವಿಷ್ಣುವಿಗೆ ಚಕ್ರವನ್ನ ಕೊಟ್ಟ ಅಂತ ಹೇಳಿ ಒಂದು ಅವತಾರ ಲೀಲೆ. ಸುದರ್ಶನ ಚಕ್ರವನ್ನ ಕೊಟ್ಟ ಅಂತ ಹೇಳಿ ಒಂದು ಲೀಲೆ. ಇಡ್ತಾ ಇದ್ದಂಗೆ ಅವನು ಅಲ್ಲಿರುವಂತ ಹಿಮ ಪರ್ವತಗಳನ್ನೆಲ್ಲ ಖಾಲಿ ಮಾಡ್ತಾ ಹೋಗ್ತಾನೆ. ಪೂರ್ತಿ ಎಲ್ಲ ಅವನ ವೇಗಕ್ಕೆ ಎಲ್ಲವೂ ನಾಶವಾಗ್ತಾ ಹೋಗ್ತಾ ಇರ್ತದೆ. ಸುದರ್ಶನ ಹೋಮ ಮಾಡಿಸಿದಾಗ ಆತನ ಅನುಗ್ರಹ ಸಿಕ್ಕರೆ ನಮ್ಮ ಮನೆ ಅಥವಾ ನಾವು ಎಲ್ಲಿ ಅವನ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತೀವೋ ಆ ಜಾಗವೆಲ್ಲ ಖಾಲಿ ಆಗಿ ಹೋಗೋದಿಲ್ವಾ ಅಂತ. ಚಾಮುಂಡೇಶ್ವರಿಯಲ್ಲಿ ಯಾರು ಜಪವನ್ನು ಮಾಡಿ ತಪವನ್ನು ಮಾಡಿ ಅವಳನ್ನು ಸಾತ್ವಿಕ ರೂಪದಲ್ಲಿ ತಗೊಂಡು ಅನಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕೇ ವಿನಃ ಸಂಹಾರ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಇದರಲ್ಲೊಂದು ಸಮಸ್ಯೆಗಳು ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ಶಿವಶ್ಚ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂತೇಳಿ. ಅವನು ಬೇರೆ ಅಲ್ಲ, ಇವನು ಬೇರೆ ಅಲ್ಲ. ಅವತಾರಗಳು ಅಂತಿದ್ದ ಹಾಗೆ ಥಟ್ಟಂತ ನಮ್ಮ ಮನಸ್ಸಿಗೆ ಬರೋದು ವಿಷ್ಣುವಿನ ಅವತಾರಗಳು, ಅದರಲ್ಲೂ ವಿಶೇಷವಾಗಿ ದಶಾವತಾರಗಳು. ಅವತಾರಗಳನ್ನ ವಿಷ್ಣು ಮಾತ್ರನ ಎತ್ತಿದ್ದು. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಏನ್ ಕರಿತೀವಿ, ಮತ್ಯಾರು ಅವತಾರ ಎತ್ತಲಿಲ್ವಾ ಅಂದ್ರೆ, ಈ ಹಿಂದೆ ಒಂದು ಬಾರಿ ಶಿವನ ಅವತಾರಗಳ ಬಗ್ಗೆ ಮಾತಾಡಿದ್ವಿ ನಾವು. ಶಿವನ ಅವತಾರಗಳು ಒಂದು ಕಡೆ ಆದ್ರೆ ಶಿವನಿಗಿರುವಂಥ ಸಾಕಷ್ಟು ಹೆಸರುಗಳು, ಆತನ ಲೀಲೆಗಳು ಮತ್ತೊಂದು ಕಡೆ. ಶಿವನ ಸಾಕಷ್ಟು ಹೆಸರುಗಳು, ಒಂದೊಂದು ಹೆಸರುಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಅದು ಒಂದು ಅವತಾರವಾಗಿಯೂ ಇರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಅದರ ಹಿಂದೆ ಒಂದು ಅದ್ಭುತವಾದ ಕಥೆ ಕೂಡ ಇರುತ್ತೆ. ಮೊದಲಿಗೆ ಹೆಸರುಗಳನ್ನ ಹೇಳ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗತ್ತೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಪಿಪ್ಲಾದ, ನಂದಿ, ವೀರಭದ್ರ, ಶರಭ, ಅಶ್ವತ್ಥಾಮ, ಭೈರವ, ದೂರ್ವಾಸ, ಗೃಹಪತಿ, ಹನುಮಂತ, ಯತಿನಾಥ, ಕೃಷ್ಣ ದರ್ಶನ, ಭಿಕ್ಷುವರ್ಯ, ಸುರೇಶ್ವರ, ಕಿರತೇಶ್ವರ, ಸುಂತನತರ್ಕ, ಬ್ರಹ್ಮಚಾರಿ, ಯಕ್ಷೇಶ್ವರ, ಅವಧೂತ, ವೃಷಭ. ಇವೆಲ್ಲವಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಹೆಸರುಗಳಿದೆ ಶಿವನಿಗೆ. ಇನ್ನು ಶಿವನ ಅವತಾರಗಳ ಬಗ್ಗೆ ಮಾತಾಡಬೇಕು ಅಂದರೆ, ಕೆಲವೊಂದು ಪುರಾಣಗಳು ಶಿವನಿಗೆ 19 ಅವತಾರಗಳು ಅಂದರೆ, ಇನ್ನೂ ಕೆಲವು 28 ಅನ್ನತ್ವೆ. ಮತ್ತಷ್ಟು ಪುರಾಣಗಳಲ್ಲಿ 64 ಅವತಾರಗಳನ್ನ ಎತ್ತಿದ್ದಾನೆ ಶಿವ ಅನ್ನೋ ಉಲ್ಲೇಖ ಇದೆ. ಹಾಗಾಗಿ ಇವತ್ತು ನಾವು ಶಿವನ ಹಾಗೂ ಶಿವನ ಅವತಾರಗಳ ಬಗ್ಗೆನೇ ಮಾತಾಡೋಣ ಇವತ್ತಿನ ಎಪಿಸೋಡಲ್ಲಿ ಅಂತ ಮೇಲುಕೋಟೆಯ ಸ್ಥಾನಿಕರಾದಂಥ ಶ್ರೀ ಶ್ರೀ ಶ್ರೀನಿವಾಸ ನರಸಿಂಹನ್ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಶಿವನಿಗೂ ಅವತಾರಗಳು ಉಂಟಾ? ಇದನ್ನು ಶಿವನ ಅವತಾರಗಳು ಅಂತಲೇ ಕರಿಬಹುದಾ ವಿಷ್ಣುವಿನ ಅವತಾರಗಳ ಹಾಗೆ? ಕರ್ಕಟೇ ಹಸ್ತ ನಕ್ಷತ್ರೇ ಬದರೀಣಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೇ. ಅವತಾರಗಳಲ್ಲಿ ಅನೇಕ ಅವತಾರಗಳನ್ನು ನಾವು ಗುರುತಿಸ್ಬೋದು. ಅದರಲ್ಲಿ ಉಲ್ಲೇಖ ಮಾಡದಂತಹ ಕೆಲವು ಅಂದರೆ ಜಗತ್ ಪ್ರಸಿದ್ಧಿಯಾದಂತಹ ಅಥವಾ ಜನರು ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿರುವಂಥದ್ದು ವಿಷ್ಣುವಿನ ಅವತಾರಗಳನ್ನು ನಾವು ತಿಳ್ಕೊಂಡಿರ್ತೀವಿ. ಹಾಗಿದ್ರೂ ಕೂಡ ಸಂಹಾರಕ್ಕಾಗಿಯೇ ಬಂದಂಥ ಅವತಾರಗಳು ಅನ್ನೋದು ವಿಶೇಷವೇ ಇರ್ಬೋದು. ಆದರೆ ಜ್ಞಾನಕ್ಕಾಗಿ ಬಂದಂಥ ಅವತಾರಗಳು ಬೇಕಾದಷ್ಟಿವೆ. ಈಗ ಮತ್ಸ್ಯಾವತಾರ ಜ್ಞಾನಕ್ಕಾಗಿ ಬಂದಂಥ ಅವತಾರವೇ ಅದು. ಹಾಗಾಗಿ ಅಂತಹ ಅವತಾರಗಳು ಬರೀ ವಿಷ್ಣು ಮಾತ್ರ ತೆಗೆದಿದ್ದಾನ ಅಂತ ಕೇಳಿದ್ರೆ ಇಲ್ಲ, ಶಿವನೂ ಕೂಡ ತೆಗೆದಿದ್ದಾನೆ. ಶಿವ ಅಂದರೆ ಯಾರು? ರುದ್ರ, ಪಶುಪತಿ. ಹಾಗಿದ್ರೆ ಈ ಹೆಸರುಗಳು ಕೂಡ ವಿಷ್ಣುಗಿದೆಯಾ ಅಂತ ಕೇಳ್ಬೋದು. ಇದು ವಿಷ್ಣುಗೂ ಇದೆ ಈ ಹೆಸರುಗಳು. ಶಿವ ಅನ್ನೋ ಹೆಸರು, ಹೌದು, ಶಿವ ಅನ್ನೋ ಹೆಸರು ಕೂಡ ವಿಷ್ಣುಗಿದೆ, ಪಶುಪತಿ ಅನ್ನೋ ಹೆಸರು ಕೂಡ ವಿಷ್ಣುಗಿದೆ. ಮೊದಲನೇದಾಗಿ ಇಲ್ಲಿ ಪುರಾಣಗಳಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದ್ರೆ, ಶಿವ ಹೇಗೆ ಉತ್ಪತ್ತಿಯಾದ ಅಂತ. ಸಾಕ್ಷಾತ್ ವಿಷ್ಣುವಿನ ಮೊಮ್ಮಗ ಶಿವ.
ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮ ಬರ್ತಾನೆ. ಬ್ರಹ್ಮನ ಕಣ್ಗಳಿಂದ ಶಿವ ಬರ್ತಾನೆ. ಶಿವ ಬಂದ ತಕ್ಷಣವೇ ಕಣ್ಣಿಂದ ಬರೋದೇನು? ರೋದನೆ ಆಗಿದ್ದರೆ ಮಾತ್ರ ಕಣ್ಣಿನಿಂದ ಬರುತ್ತೆ. ತಕ್ಷಣಕ್ಕೆ ಸಂತೋಷಕ್ಕಾದರೆ ತುಂಬ ಆನಂದ, ಅದನ್ನು ಅನುಭವಿಸಿ ಆನಂದವನ್ನು ಪಟ್ಟು ಆನಂತರ ಕಣ್ಣೀರು ಬರುತ್ತೆ. ಆ ಆನಂದದ ಕಣ್ಣೀರು, ಆನಂದದ ಬಾಷ್ಪ ಅಂತ ಏನು ಹೇಳ್ತೀವಿ, ಅದು ಸಣ್ಣ ಪ್ರಮಾಣದ್ದು. ನೋವಿನ ಬಾಷ್ಪ ಏನಿದೆ ಅದು ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿಂದ ಉತ್ಪತ್ತಿಯಾದವನು ರುದ್ರ ಅಂತ ಹೆಸರು ಅದಕ್ಕೆ. ಲೋಕದಲ್ಲಿ ಇಬ್ಬರು ರುದ್ರರಿದ್ದಾರೆ. ಒಬ್ಬ ಅಗ್ನಿಗೆ ರುದ್ರ ಅಂತ ಹೆಸರು. ಅದೇ ರೀತಿ ಈಗ ಶಿವ ಅಂತ ಏನು ಕಳ್ತೀವಿ, ಅವನಿಗೂ ಕೂಡ ರುದ್ರ ಅಂತ ಏನಿರುತ್ತೆ, ಆ ರುದ್ರನಿಗೆ ಹೆಸರೇ ರುದ್ರ ಅಂತ. ಈ ಇಬ್ಬರಿಗೆ ಮಾತ್ರ ರುದ್ರ ಅಂತ ಹೆಸರು. ರುದ್ರ ಅಂದ್ರೇನು? ರೋದಯತಿ ರುದ್ರ, ಸುಮ್ಮನೆ ಅಳ್ತಾ ಇರೋದು. ಆ ರುದ್ರ ಉತ್ಪತ್ತಿ ಆದ ತಕ್ಷಣ ಹೋಗಿ ಒಂದು ಕಡೆ ಹಾಗೆ ಸುಮ್ಮನೆ ಮೌನವಾಗಿ ಕುಳಿತುಕೊಂಡ ಮೇಲೆ ನಾರದ ಹೇಳ್ತಾನೆ, ಯಾಕಪ್ಪ ಹಿಂಗೆ ಅಳ್ತಾ ಇದೆಯಾ? ನಾನು ಯಾಕೆ ಹುಟ್ಟಿದೆ, ಏನು ಮಾಡಿದೆ, ಏನು ಗೊತ್ತಿಲ್ಲ, ನನಗೆ ಹಿಂಗೆಲ್ಲ ಅಳ್ತಾ ಇರ್ತೀನಿ. ಅದಕ್ಕೆ ರುದ್ರ ಅಂತ ಹೆಸರಿದೆ. ಸರಿ, ಈ ಹೆಸರೇ ಇವನು ಕಾರಣವಾಗಿರ್ಬೋದೇನೋ. ತಪಸ್ಸನ್ನು ಮಾಡಿ ಆ ಹೆಸರನ್ನು ಚೇಂಜ್ ಮಾಡ್ಕೋ, ವಿಷ್ಣುವಿನನ್ನು ಕೇಳು. ಯಾರು ಕೊಡೋರು ಅಂತ ಕೇಳಿದ್ರೆ ವಿಷ್ಣುವನ್ನ ಕೊಡ್ತಾನೆ, ಅವನನ್ನು ಕೇಳು ಅಂತ ಹೇಳ್ತಾನೆ. ಸರಿ, ಅದನ್ನು ತಗೊಂಡು ಹೋದ ಮೇಲೆ ಮತ್ತೆ ಜಪವನ್ನು ಮಾಡಿ, ನನಗೆ ಈ ಥರ ರುದ್ರ ಅಂತ ಬರೀ ಅಳೋದು ಅಂತ ಅರ್ಥವೇ ಇರೋದಿಲ್ಲ, ಹಾಗಿದ್ರೆ ಏನಾದರೂ ಒಂದು ಹೆಸರನ್ನು ಕೊಡು ಅಂತೀನಿ. ಆವಾಗ ಯೋಚನೆ ಮಾಡಿ ವಿಷ್ಣು ತನ್ನ ಹೆಸರಿನಲ್ಲಿರುವಂಥ ಶಿವ ಅನ್ನೋ ಶಬ್ದವನ್ನು ಅವನಿಗೆ ಕೊಡ್ತಾನೆ. ಅವತ್ತಿಂದ ಅವನಿಗೆ ಶಿವ ಅಂತ ಹೆಸರಾಗುತ್ತೆ. ಶಿವ ಅಂದ್ರೇನು? ಜ್ಞಾನ ಪಡೆದವನೇನು ಮಾಡ್ತಾನೆ? ಮತ್ತು ಆಲೋಚನೆ ಮಾಡಿ ಒಂದನ್ನು ಸೃಷ್ಟಿ ಮಾಡೋಕ್ಕೆ ಯೋಚನೆ ಮಾಡ್ತಾನೆ. ಆಗಿದ್ಮೇಲೆ ಮತ್ತೆ ನಾರದರು ಹೇಳ್ತಾರೆ, ಇದೇನಿದು ಶಿವ ಅಂತ ತೊಗೊಂಬಂದಿದ್ದು ಸರಿಯಪ್ಪ, ನೀ ಜ್ಞಾನ ಹಂಗಿದ್ರೆ ಏನು ಮಾಡ್ತೀಯಾ? ಏನಕ್ಕೆ ಅದು ಶಿವ ಅಂದರೆ? ಜ್ಞಾನ ಅಂದರೆ ಜ್ಞಾನವನ್ನು ಪಡೆದು ಲೋಕಕ್ಕೆ ಒಳ್ಳೇದು ಮಾಡಬೇಕು. ಲೋಕಕ್ಕೆ ಒಳ್ಳೇದು ಮಾಡೋದಾದರೆ ಒಂದು ಸ್ಥಾನ ಬೇಕು. ಸ್ಥಾನ ಆದರೆ ನಂದು ಯಾವುದು ಸ್ಥಾನ ಅಂತ ಕೇಳ್ತಾನೆ. ಮತ್ತೆ ತಪಸ್ಸನ್ನು ಮಾಡಿ ಶಿವನ ಹತ್ರ, ವಿಷ್ಣು ಹತ್ರ ಶಿವ ಅದನ್ನು ಪಡ್ಕೊಳ್ತಾನೆ. ಆಗ 3 ಲೋಕದ ಒಡೆಯನನ್ನಾಗಿ ಅವನನ್ನು ಮಾಡ್ತಾನೆ. ಹಾಗಿದ್ರೆ ಬರೀ 3 ಲೋಕದ ಒಡೆಯ ಅಂತ ಹೇಳಿದ್ರೆ 14 ಲೋಕ ಇರಬೇಕಾದ್ರೆ ಇನ್ನು 14 ಲೋಕಕ್ಕೆ ಯಾರು ಒಡೆಯರು ಅಂತ ತೀರ್ಮಾನ ಆಗಬೇಕಲ್ಲ. ಹಾಗಾಗಿ 3 ಲೋಕದ ಒಡೆಯ ಅಂತ ಹೇಳ್ತಾರೆ ಶಿವನನ್ನು. ಅದು 3 ಲೋಕದ ಒಡೆಯ ನೋಡು. ಆಯಿತು, ತಗೊಂಡು ಬಂದಾದ್ಮೇಲೆ ನಂದೇನು ಕೆಲಸ? ತ್ರಿಮೂರ್ತಿಗಳನ್ನು ಮಾಡಿ ಅನಂತರ ಒಬ್ಬೊಬ್ಬರಿಗೆ ಸೃಷ್ಟಿ ಕಾರ್ಯವನ್ನು, ಸ್ಥಿತಿ ಕಾರ್ಯವನ್ನು, ಲಯ ಕಾರ್ಯವನ್ನು ನೀಡ್ತಾನೆ. ನೀಡಿದ ಮೇಲೆ ಅನಂತರ ಯಾವುದಕ್ಕೆ ಅಧಿಪತಿ ಆಗ್ತಾನೆ? ಕರೆಕ್ಟ್, ಇದಕ್ಕೆ ಆಗೋಯ್ತಿದ್ದು. ಯಾವುದಕ್ಕೆ ಅಧಿಪತಿ ಆಗ್ತಾನೆ? ಆಗ ಭೂತಗಣಗಳಿಗೆಲ್ಲ ಅಧಿಪತಿ ಆಗ್ತಾನೆ. ನೀವು ಈ ಪಿಶಾಚಿ, ಈ ಭೂತ, ದೆವ್ವ ಇದಕ್ಕೆಲ್ಲ ಅಧಿಪತಿ ಆಗಿರ್ತಾನೆ ಶಿವ ಅಂತ ಅನ್ಕೊಂಡ್ಬಿಡ್ಬೇಡಿ. ಈ 3 ಲೋಕದಲ್ಲಿರುವಂಥ ಎಲ್ಲ ಪಂಚಭೂತಗಳಿಗೂ ಕೂಡ ಅವನೇ ಅಧಿಪತಿ ಆಗಿರ್ತಾನೆ. ಅಂದರೆ ನಾವೇನು ನೀರು ಅಂತ ಹೇಳ್ತೀವಿ, ಗಾಳಿ ಅಂತ ಹೇಳ್ತೀವಿ, ಅಗ್ನಿ ಅಂತ ಹೇಳ್ತೀವಿ, ಪೃಥ್ವಿ ಅಂತ ಹೇಳ್ತೀವಿ, ತೇಜಸ್ಸು ಅಂತ ಹೇಳ್ತೀವಿ, ಎಲ್ಲಕ್ಕೂ ಕೂಡ ಅಧಿಪತಿ ಅವನೇ ಆಗ್ತಾನೆ. ಪಂಚಭೂತಗಳಿಗೆ ಅಧಿಪತಿ ಆಗುವಂಥದ್ದು. ಈ ಅಧಿಪತಿ ಆದ ಮೇಲೆ ನಂತರ ಭೂತಗಣಗಳಿಗೂ ಕೂಡ ಅವನೇ ಅಧಿಪತಿ ಆಗಿರ್ತಾನೆ, ಸ್ಮಶಾನವಾಸಿ ಆಗಿರ್ತಾನೆ. ಯಾಕೆ ಇವೆಲ್ಲ ಅಂತ ಹೇಳಿದ್ರೆ ಮುಂದಿನ ವಿಷಯಗಳಲ್ಲಿ ಅದನ್ನೆಲ್ಲ ಹೇಳ್ಕೊಂಡು ಹೋಗೋಣ. ಆದರೆ ಇವತ್ತು ಬಂದಿರುವಂಥ ಲೀಲಾ ವಿಚಾರಗಳೇ ಬೇರೆ ವಿಷಯ. ಆತ ಒಂದೊಂದು ರೂಪವನ್ನು ಪಡಿಬೇಕಾದ್ರೆ ಒಂದೊಂದು ಲೀಲೆ ಅಂತ ಹೇಳ್ತೀವಿ. ಈಗ ಕೃಷ್ಣನ ಲೀಲೆಗಳು ಅಂತ ಹೆಂಗೆ ಹೇಳ್ತೀವೋ, ವಿಷ್ಣುವಿನ ಲೀಲೆಗಳು ಅಂತ ಏನು ಹೇಳ್ತೀವೋ, ಶಿವನ ಲೀಲೆಗಳು ಕೂಡ ಅದೇ ಆಗಿರುತ್ತೆ. ಅಂತಹ 54 ಲೀಲೆಗಳನ್ನು ತೋರಿಸ್ತಾನೆ ಶಿವ. ಆ ಲೀಲೆಗಳನ್ನೇ ಅವತಾರ ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಕೂಡ ಕರ್ನಾಟಕದ ಅತಿದೊಡ್ಡ ದೇವಾಲಯ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ಮತ್ತು ನಂಜುಂಡೇಶ್ವರ ಸ್ವಾಮಿ ಏನು ಸ್ಥಾನವನ್ನು ಇದ್ದಾರೆ, ಆ ಸ್ಥಾನದಲ್ಲಿಯೇ ಈ 54 ಲೀಲಾ ವಿಭೂತಿಗಳ ಮೂರ್ತಿಗಳು ಕೂಡ ನಮ್ಮ ಕಣ್ಣು ಕಾಣ್ತವೆ. ಶಿವನ ಅಷ್ಟು ಅವತಾರಗಳ ಲೀಲಾ ಮೂರ್ತಿಗಳು ಆ ದೇವಸ್ಥಾನದಲ್ಲಿ ಕಂಗೊಳಿಸ್ತವೆ. ಹೌದು, ನಂಜನಗೂಡಲ್ಲಿ. ನಮ್ಮದೇ ಕರ್ನಾಟಕದಲ್ಲಿ ನಾವು ಹೇಳ್ತಾ ಇರೋದು, ನಮ್ಮ ಕರ್ನಾಟಕದಲ್ಲಿ ಅತಿದೊಡ್ಡ ದೇವಾಲಯ ನಂಜನಗೂಡಿನಲ್ಲಿ ಅದು ಕಾಣಸಿಗುತ್ತೆ. ಅದರಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಲಿಂಗ ರೂಪದ ದರ್ಶನವನ್ನು ಕೊಡ್ತಾನೆ. ಅದು ಒಂದು ಅವತಾರವೇ. ಚಕ್ರದಾನ ಮೂರ್ತಿ ಅಂತೇಳಿ ಅದು ಒಂದು ಅವತಾರವೇ. ಹೀಗೆ ಹೇಳ್ಕೊಂಡು ಹೋದರೆ ಬಹಳಷ್ಟು ಅವನ 54 ಲೀಲಾ ವಿಭೂತಿಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಈ ವರಾಹ ಮತ್ತು ವಿಷ್ಣುವಿಗೆ ವಾದ ವಿವಾದ ಬಂದಿತ್ತು ಅನ್ನೋ ಒಂದು ಪುರಾಣಗಳಲ್ಲಿ ನೀವು ನೋಡಿದ್ದೀರಿ. ಅಂದರೆ ಯಾರು ದೊಡ್ಡವರು ಅನ್ನೋ ತೀರ್ಮಾನವನ್ನು ಮಾಡಬೇಕಾದ್ರೆ ಬ್ರಹ್ಮ ಹೋಗಿ ಮೇಲೆ ಶಿರವನ್ನು ನೋಡ್ಕೊಂಡು ಬರಬೇಕು ಮತ್ತು ವರಾಹರೂಪಿಯಾಗಿ ಭಗವಂತ ಪಾದವನ್ನು ನೋಡ್ಕೊಂಡು ಬಂದಿರ್ತಾನೆ ಅನ್ನೋದನ್ನು ಒಂದು ಕಥೆಗಳಲ್ಲಿ ಉಲ್ಲೇಖ ಆಗ್ತಾ ಇರ್ತದೆ. ಇವರಿಗೆ ಲಿಂಗ ದರ್ಶನವನ್ನು ಮಾಡಿಸ್ಬೇಕು ಅಂತ, ಆ ಅವತಾರದಲ್ಲಿ ಲಿಂಗ ದರ್ಶನವನ್ನು ಮಾಡಿಸ್ಬೇಕು, ನಿಜ ಸ್ವರೂಪವನ್ನು ತೋರಿಸ್ಬೇಕು ಅಂತ ಹೇಳಿ ಶಿವ ಪಣ ತೊಟ್ಟು ಅವರಿಗೆ ತೋರಿಸ್ಕೊಡ್ತಾರೆ, ಜ್ಞಾನೋದಯವನ್ನು ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಕೇತುಕೆ ಪುಷ್ಪವನ್ನು ಕೂಡ
ಬ್ರಹ್ಮನ ಅಣತೆಯಂತೆ ಕೇತಕ ಪುಷ್ಪ ಕೆಲಸ ಮಾಡಿದ್ರಿಂದ ಅದು ಶಾಪವಾಗಿ ಶಿವ ಮುಡ್ಕೊಳ್ಳೋದಿಲ್ಲ. ಹಾಗಾಗಿ ಅಂತಹ ಪುಷ್ಪ ವರ್ಜ್ಯ ಆಗಿರೋದನ್ನು ಕೂಡ ಆ ಲಿಂಗ ಸ್ವರೂಪದಲ್ಲಿಯೇ ತೋರಿಸ್ಕೊಡ್ತಾನೆ ಭಗವಂತ. ಹಾಗಾಗಿ ಆ ನಂತರ ವಿಷ್ಣು ಗೆಲ್ತಾನೆ. ಏಕೆಂದರೆ ಪಾದ ಇಟ್ಕೊಂಡವರೇ ದೊಡ್ಡವರಾಗಿರ್ತಾರೆ ಎನ್ನುವ ಒಂದು ಮಾತನ್ನು ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡ್ತವೆ. ಆದ್ದರಿಂದ ಅವನೇ ದೊಡ್ಡವನಾಗಿರ್ತಾನೆ ಅಂತ ತೋರಿಸ್ಕೊಡುತ್ತೆ. ಈ ರೀತಿ ಚಕ್ರದಾನ ಮೂರ್ತಿ ಅಂತ ಒಂದು ಮೂರ್ತಿ, ಅವನ ಒಂದು ಲೀಲೆ, ಶಿವನ ಒಂದು ಲೀಲೆ, ಚಕ್ರದಾನ ಮೂರ್ತಿ ಅಂತ. ಅವನೇ ಚಕ್ರವನ್ನ ಅಂದರೆ ವಿಷ್ಣುವಿಗೆ ಚಕ್ರವನ್ನ ಕೊಟ್ಟ ಅಂತ ಹೇಳಿ ಒಂದು ಅವತಾರ ಲೀಲೆ. ಸುದರ್ಶನ ಚಕ್ರವನ್ನ ಕೊಟ್ಟ ಅಂತ ಹೇಳಿ ಒಂದು ಲೀಲೆ. ಆ ಲೀಲೆಯ ವಿಷಯವನ್ನು ಹೇಳೋದಾದ್ರೆ ಬಹುತೇಕ ಎಲ್ಲ ರಾಕ್ಷಸರು ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಎಲ್ಲ ಸಂಹಾರ ಮಾಡ್ತಾ ಇದ್ದ ರಾಕ್ಷಸರು, ದೇವಾನುದೇವತೆಗಳಿಗೆ ಈ ಥರ ಹಿಂಸೆ ಆಗ್ತಾ ಇದೆ, ಋಷಿಮುನಿಗಳಿಗೆ ಹಿಂಗೆ ಹಿಂಸೆ ಆಗ್ತಾ ಇದೆ ಅಂತೆಲ್ಲ ಋಷಿಮುನಿಗಳು ಹೋಗಿ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಾನು ಸೃಷ್ಟಿ ಮಾಡಿ ಕೊಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಕೊಡ್ತೀನಿ, ಆ ಸಮಸ್ಯೆಯನ್ನು ಹೋಗಲಾಡಿಸ್ಕೊಂಡು ನೀವು ಚೆನ್ನಾಗಿರಿ ಅಂತ ಹೇಳಿ ಒಂದು ಆಶೀರ್ವಾದವನ್ನು ಮಾಡಿ ಕಳಿಸ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಕೈಲಾಸ ಪರ್ವತದಲ್ಲಿ ಉತ್ಪತ್ತಿ ಆಗುತ್ತೆ, ಹೋಗಿ ಅಲ್ಲಿಗೆ, ಅಲ್ಲಿ ನಿಮಗೆ ರಕ್ಷಣೆಯನ್ನು ಮಾಡ್ತಾನೆ ಅಂತ. ಸದ್ದರ್ಶನ ಅಂದರೆ ಒಳ್ಳೆಯ ದರ್ಶನವನ್ನು ಕೊಟ್ಟು ಅಂದರೆ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥ ಸುದರ್ಶನ ಹುಟ್ಟುತ್ತಾನೆ ಕೈಲಾಸದಲ್ಲಿ. ಕೈಲಾಸ ಶಿಖರೆ ರಮ್ಯೆ ಆ ಮಧ್ಯದಲ್ಲಿ ಹುಟ್ಟುವಂಥದ್ದು ಸುದರ್ಶನ. ಹಾಗಾಗಿ ಸುದರ್ಶನ ಅಲ್ಲಿ ಹುಟ್ಟುತ್ತಾನೆ. ಹುಟ್ಟುತ್ತಾ ಇದ್ದಂಗೆ ಅವನು ಅಲ್ಲಿರುವಂಥ ಪರ್ವತಗಳನ್ನೆಲ್ಲ ಖಾಲಿ ಮಾಡ್ತಾ ಹೋಗ್ತಾನೆ. ಪೂರ್ತಿ ಎಲ್ಲ ಅವನ ವೇಗಕ್ಕೆ ಎಲ್ಲವೂ ನಾಶವಾಗ್ತಾ ಹೋಗ್ತಾ ಇರ್ತದೆ. ಮೊದಲಿಂದ ಕಳಿಸಪ್ಪ ಅಂತ ಶಿವ ಹೇಳ್ತಾನೆ. ಮೊದಲು ಕಳಿಸುತ್ತಾನೆ. ಅಲ್ಲಿ ಕಳಿಸಿದ ತಕ್ಷಣ ಅವನು ಎಲ್ಲೆಲ್ಲಿಗೆ ಬರ್ತಾನೋ ಅಲ್ಲೆಲ್ಲ ನಾಶವಾಗಿ ಬರ್ತಾ ಇರ್ತದೆ. ಅಂದರೆ ಖಾಲಿ ಆಗ್ತಾ ಹೋಗುತ್ತೆ. ಅದು ದಾನವರನ್ನು ಸರಿ ಅಥವಾ ದೈವತೆಗಳನ್ನು ಸರಿ ಎಲ್ಲರನ್ನೂ ಖಾಲಿ ಮಾಡ್ತಾ ಬರ್ತಾ ಇರ್ತಾನೆ. ಅವ್ರಿಗೆ ಅವರು ಇವರು ಅಂತ ಭೇದ ಭಾವ ಇಲ್ಲವೇ ಇಲ್ಲ. ಪೂರ್ತಿ ಎಲ್ಲರನ್ನೂ ಖಾಲಿ ಮಾಡ್ತಾ ಬರ್ತಾ ಇರ್ತಾನೆ. ತಿರ್ಗಾ ಬ್ರಹ್ಮನ ಹತ್ರ ಓಡಿ ಬರ್ತಾರೆ ಎಲ್ಲರೂ. ಅಪ್ಪ, ನೀವು ಆರಂಭ ಮಾಡಿಕೊಟ್ಟಿದ್ದು ಸರಿ, ನಮಗೆ ಮಂಗಲವಾಗಲಿ ಅಂತ ಅವನನ್ನು ಅವತಾರ ಮಾಡಿಸಿದ್ರಿ. ಆದರೆ ಅವನು ನೋಡಿದ್ರೆ ಪೂರ್ತಿ ಇಡೀ ನಮ್ಮವ್ರನ್ನೂ ಸೇರಿಸಿ ಖಾಲಿ ಮಾಡ್ತಾ ಇದ್ದಾನೆ ಅವನು. ಇದಕ್ಕೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು. ನಾನು ಆರಂಭ ಮಾಡಿದ್ದು ಮಾತ್ರವೇ ನನಗೆ ಗೊತ್ತಿರೋದಪ್ಪ, ಆದರೆ ನಾನು ಲಯಕಾರಕನಲ್ಲ. ಆದ್ದರಿಂದ ಲಯಕಾರಕನಾದಂಥ ಶಿವನಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಂತ ಕೇಳ್ತಾರೆ. ಅವರೆಲ್ಲ ಮತ್ತೆ ಶಿವನಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಈ ಥರ ಸುದರ್ಶನ ಹುಟ್ಟಿದ್ದಾನೆ ತಮಗೆ ಗೊತ್ತಿದೆ, ಆದ್ದರಿಂದ ಇವನು ಎಲ್ಲರ ಉಪಟಳ ಏನಾಗ್ಬಿಟ್ಟಿದೆ, ಅವ್ರಿಗೂ ಸಂಹಾರ ಮಾಡೋಕ್ಕೆ ಬಂದು ನಮ್ಮನ್ನು ಸಂಹಾರ ಮಾಡ್ತಾ ಇದ್ದಾನೆ ಇವನು ಜೊತೆಗೆ ಅಂತ ಹೇಳಿ ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಅವನು ಇಲ್ಲೇ ಹುಟ್ಟಿದ್ದು, ಇಲ್ಲಿರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ, ಮತ್ತೆ ನಾನು ಇಲ್ಲಿ ಮಾಡೋಕ್ಕಾಗಲ್ಲ. ಇದಕ್ಕೆ ಸರಿಯಾದಂತಹ ದೇವ ಅವನು ವಿಷ್ಣು ಆಗಿರ್ತಾನೆ, ಹೋಗಿ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀರ ಹತ್ರಕ್ಕೆ ಹೋಗ್ತಾನೆ, ಸಮುದ್ರಕ್ಕೆ ಹೋಗ್ತಾನೆ, ಸಮುದ್ರವೇ ಖಾಲಿ. ಈ ಎಲ್ಲಿ ಪರ್ವತಕ್ಕೆ ಹೋದರೆ ಪರ್ವತದ ಎಲ್ಲ ಬೆಳವಣಿಗೆನೂ ಖಾಲಿ. ಸರಿ, ಎಲ್ಲ ಜನಗಳ ಹತ್ರಕ್ಕೆ ಹೋಗ್ತಾನೆ ಅಥವಾ ದೇವತೆಗಳ ಹತ್ರಕ್ಕೆ ಹೋಗ್ತಾನೆ, ದಾನವರ ಹತ್ರಕ್ಕೆ ಹೋಗ್ತಾನೆ, ಪ್ರಾಣಿಗಳ ಹತ್ರಕ್ಕೆ ಹೋಗ್ತಾನೆ, ಎಲ್ಲವೂ ಖಾಲಿ. ಕಾಲಿಟ್ಟ ಕಡೆ ಎಲ್ಲ ಖಾಲಿ ಆಗ್ಬಿಟ್ರೆ ನೀನು ಬದುಕೋದು ಹೇಗೆ ಅಥವಾ ಪ್ರಾರ್ಥನೆ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ ಆನಂತರ ವಿಷ್ಣುವಲ್ಲಿಗೆ ಬರ್ತಾರೆ. ಅದು ಕ್ಷೀರಸಾಗರ. ನೀನು ಎಷ್ಟು ಖಾಲಿ ಮಾಡಿದ್ರೂ ಬರ್ತಾನೇ ಇರುತ್ತೆ ಅಲ್ಲಿ ಕ್ಷೀರಸಾಗರ. ಅದಕ್ಕೆ ಮಾತೃವಿನ ಪ್ರೀತಿ ಏನು ಹೇಳುತ್ತೆ, ಎದೆ ಹಾಲನ್ನು ಕೊಟ್ಟಂತಹ ತಾಯಿಯ ಪ್ರೀತಿ ಯಾವತ್ತಿಗೂ ಬತ್ತೋದಿಲ್ಲ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆಯನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆ ಕ್ಷೀರಸಾಗರದಲ್ಲಿರತಕ್ಕಂತಹ ಎಲ್ಲ ಖಾಲಿ ಮಾಡೋಕ್ಕೆ ಹೋಗ್ತಾನೆ, ಖಾಲಿ ಆಗೋದೇ ಇಲ್ಲ, ಖಾಲಿ ಆಗ್ತಾನೇ ಇರೋದಿಲ್ಲ. ಇವನನ್ನು ಹೀಗೆ ಬಿಡಬಾರ್ದು ಅಂಥೇಳಿ ಆ ಕೈಯಿಂದ ತನ್ನ 2 ಬೆರಳುಗಳಿಂದ ಬಲಗೈಯಿಂದ ಪಟ್ಟಂತ ಎತ್ತಿ ಕೈಲಿಟ್ಕೊಳ್ತಾನೆ ವಿಷ್ಣು. ಅದನ್ನು ಶಿವ ಕೊಡ್ತಾನೆ. ಅದನ್ನು ಎತ್ತಿ ಶಿವ ಕೊಡ್ತಾನೆ. ಅದಕ್ಕಾಗಿ ಚಕ್ರದಾನ ಮೂರ್ತಿ ಅಂತ ಹೇಳಿ ಇದೊಂದು ಮೂರ್ತಿಯ ವಿಶೇಷ ಇದೆ. ಚಕ್ರವನ್ನ ವಿಷ್ಣುವಿಗೆ ದಾನ ಮಾಡಿದಂಥದ್ದಕ್ಕೆ ಶಿವನ ಒಂದು ಲೀಲೆಯೇ ಅದು ಚಕ್ರದಾನ ಮೂರ್ತಿ ಅಂತೇಳಿ. ಆನಂತರ ಅವರ ದೇವತೆಗಳೆಲ್ಲ ಸಂತೃಪ್ತಿಯಾಗಿ ಹೋಗಿ ಆನಂತರ ಎಲ್ಲಿ ಸುದರ್ಶನನ್ ಎಲ್ಲಿ ಪ್ರಯೋಗ ಮಾಡ್ತಾರೋ ಆ ಎಲ್ಲ ಕೂಡ ಏನು ಸಮಸ್ಯೆ ಇರುತ್ತೆ ಅದೆಲ್ಲ ನಾಶ ಆಗ್ಬಿಡುತ್ತೆ. ಅದೇ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಬಹುತೇಕ ಆಯುಧವನ್ನು ಎತ್ತಲ್ಲ ಅಂತ ಹೇಳ್ತಾರೆ. ಎಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಆಯುಧವನ್ನು ಎತ್ತಲ್ಲ ಅಂತ ಹೇಳ್ತಾನೆ. ಅವನ ಹತ್ರ ಇರೋದೇ ಸುದರ್ಶನ. ಆ ಸುದರ್ಶನ ಎತ್ತಿದ ತಕ್ಷಣ ಇಡೀ ಆ ಸ್ಥಳವೇ ಖಾಲಿ ಆಗ್ಬಿಡುತ್ತೆ. ಕುರುಕ್ಷೇತ್ರವೇ ಖಾಲಿ ಆಗ್ಬಿಡುತ್ತೆ. ಹಂಗೆ ಖಾಲಿ ಆಗುವಾಗ ಇನ್ನು ಯುದ್ಧ ಎಲ್ಲಿಂದ ಅಥವಾ ನ್ಯಾಯ ದೊರಕಿಸೋದಾದ್ರಿ ಹೇಗೆ? ಸುದರ್ಶನ ಬಂದಮೇಲೆ ಎಲ್ಲ ಖಾಲಿ ಆಗ್ಬಿಟ್ಮೇಲೆ ಅವ್ರಿಗೆ ನ್ಯಾಯ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಎಲ್ಲ ಖಾಲಿ ಆಗ್ಬಿಡುತ್ತೆ. ಹಾಗಾಗಿಯೇ ಆ ಪ್ರಯೋಗವನ್ನು ಅಂದರೆ ತಡಿತಾರದನ್ನು, ಚಕ್ರವನ್ನು ಎತ್ತಬೇಡ ಅಂತ. ಇರೋರೆಲ್ಲ ಹೊಟ್ಟೋದ್ರೆ ಮತ್ತೆ ಮುಕ್ಕಿದ್ದೆಲ್ಲ ಏನಾಗುತ್ತೆ ಅದು? ಅಂತಹ ಶಕ್ತಿಶಾಲಿಯಾದಂತಹ ಸುದರ್ಶನನ್ನ ಷಟ್ಕೋಣ ರೂಪದಲ್ಲಿ 32 ಆಯುಧಗಳನ್ನು ಹಿಡ್ಕೊಂಡಂತಹ ರೂಪದಲ್ಲಿ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಬಹುತೇಕ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳುತ್ತವೆ. ಅದನ್ನೇ ಶಿವ ಚಕ್ರ ದಾನವನ್ನು ಮಾಡಿ, ಅಂದರೆ ಕೈಲಾಸದಿಂದ ಭೂಲೋಕಕ್ಕೆ ಕೊಟ್ಟು
ಆ ಎಲ್ಲ ಮನುಷ್ಯರ ಸಂಕಟಗಳನ್ನು ನೆರವೇರಿಸೋದಕ್ಕಾಗಿ ಕೃಷ್ಣ ಪರಮಾತ್ಮನಲ್ಲಿ ಅಲ್ಲಿ ಅವತಾರ ಮಾಡಿಸಿ ಆ ಸುದರ್ಶನ ಚಕ್ರನ ಕಂಗೊಳಿಸ್ತಾನೆ. ಅಲ್ಲಿ ಅದು ಎತ್ಕೋತಾನೆ, ಚಕ್ರನ ಎತ್ಕೊಂಡ್ಬಿಡ್ತಾನೆ. ಎತ್ಕೊಂಡ ತಕ್ಷಣ ಅದನ್ನು ಪ್ರಯೋಗ ಮಾಡಲ್ಲ ಅಷ್ಟೇ. ಹಾಗಾಗಿಯೇ ಈಗ ಎಲ್ಲ ಆಭಿಚಾರ ಪ್ರಯೋಗ ಅಂದರೆ ಮಾಠಾಮಂತ್ರಗಳದಾಗಿರುವಂಥದ್ದು ಅಥವಾ ಇನ್ನೇನೋ ಸಮಸ್ಯೆಗಳಾಗ್ತಿರೋಂಥದ್ದು, ಹಣಕಾಸೇ ಬರದೇ ಇರುವಂಥದ್ದು, ಅದು ಏನೇನು ಪ್ರಾಬ್ಲಮ್ಸ್ ಇರುತ್ತವೆ ಅಂದರೆ ಏನೇನು ಸಮಸ್ಯೆಗಳಿರುತ್ತವೆ ಆ ಸಮಸ್ಯೆಗಳಿಗೆ ಮುಕ್ತಾಯ ಕೊಡೋದಕ್ಕೆ ಸುದರ್ಶನ ಹೋಮವನ್ನು ಮಾಡಿಸ್ತಾರೆ. ಇವಾಗ ಅದನ್ನೇ ಕೇಳೋದಕ್ಕಿದ್ದೆ. ಸುದರ್ಶನ ಹೋಮ ಮಾಡಿಸಿದಾಗ ಆತನ ಅನುಗ್ರಹ ಸಿಕ್ಕರೆ ನಮ್ಮ ಮನೆ ಅಥವಾ ನಾವು ಎಲ್ಲಿ ಅವನ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತೀವೋ ಆ ಜಾಗವೆಲ್ಲ ಖಾಲಿ ಖಾಲಿ ಆಗಿ ಹೋಗೋದಿಲ್ವಾ ಅಂತ. ಅದಕ್ಕೆ ಅದನ್ನೇ ಈಗ ಸುದರ್ಶನ ಜಪವನ್ನು ಮಾಡಿ ಅಂದರೆ ಈಗ ಉದಾಹರಣೆಗೆ ಯಾರೋ ಒಂದು ಸುದರ್ಶನ ಹೋಮವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ 10 ಪಟ್ಟು ಜಪವನ್ನು ಮಾಡಿರಬೇಕು. ಈಗ ಒಂದು 108 ಗಾಯತ್ರಿಯಲ್ಲಿ ಅಂದರೆ ಸುದರ್ಶನ ಗಾಯತ್ರಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ 1008 ಜಪವನ್ನು ಅವನು ಮಾಡಿರಬೇಕು. ಯಾರು ಮಾಡಿಸೋರು ಬರೀ ಸಮಸ್ಯೆಯನ್ನು ನಾಶ ಮಾಡುವಂತ. ಆವಾಗ ಪುಣ್ಯ ಕೆಲಸಗಳು ಮತ್ತು ಪುಣ್ಯ ಫಲಗಳೆಲ್ಲ ಸಿಗ್ತಾ ಹೋಗುತ್ತೆ. ಆದರೆ ನಾವು ಸುದರ್ಶನ ಹೋಮ ಮಾಡಿಸೋವಾಗ ಹುಷಾರಾಗಿ ಆಯ್ಕೆ ಮಾಡಬೇಕು ಅಂತ ಅನ್ಸತ್ತಾ ನಿಮಗೆ? ಹಾಗಾಗಿ ಯಾರ ಕೈಲಿ ಹೋಮ ಮಾಡಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತಲ್ವಾ? ಹೌದೌದು. ಇವಾಗ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಉಪಾಸನೆಯನ್ನು ಮಾಡಿರ್ತಾನೆ, ಅವನು ಚಾಮುಂಡೇಶ್ವರಿ ಉಪಾಸನೆಯನ್ನು ಮಾಡಿರ್ತಾನೆ. ಆತ ಮಾತ್ರ ನಾನು ಅವತ್ತು ನಿಮ್ಗೆ ಅದನ್ನೇ ಹೇಳ್ತಾ ಹೋಗ್ತಾ ಇದ್ದೆ, ಚಾಮುಂಡೇಶ್ವರಿಯಲ್ಲಿ ಯಾರು ಜಪವನ್ನು ಮಾಡಿ ತಪವನ್ನು ಮಾಡಿ ಅವಳನ್ನು ಸಾತ್ವಿಕ ರೂಪದಲ್ಲಿ ತಗೊಂಡು ಅನಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕೇ ವಿನಃ ಸಂಹಾರ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಇದರಲ್ಲೊಂದು ಸಮಸ್ಯೆಗಳು ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೋ ಒಳ್ಳೇದಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಆ ಶಕ್ತಿಯನ್ನು ತಗೊಳ್ಳೋಕ್ಕೆ ಸಾಧ್ಯವಿಲ್ಲದೆ ಹೋದರೆ ನಿಮ್ಗೆ ಅದು ಸಮಸ್ಯೆಯಾಗೇ ಪರಿಣಾಮ ಬೀಳುತ್ತೆ. ಈಗ ಸುದರ್ಶನನ್ನ ನೀವು 1000 ಮಂತ್ರ ಜಪ ಮಾಡಿ ಅವನನ್ನು ಒಲಿಸ್ಕೊಂಡು ಅನಂತರ ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಒಂದು ಹೋಮವನ್ನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಏನೂ ಇಲ್ಲದೆ ನಾನು ಗಾಯತ್ರಿನ ಹೇಳ್ತೀನಿ, ಒಂದು 108 ಮಂತ್ರಗಳಲ್ಲಿ ಹೇಳ್ತೀನಿ, ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ತೀನಿ ಅಂದರೆ ಅದು ಸಮಸ್ಯೆಗೆ ಈಡು ಮಾಡಿಕೊಡುತ್ತೆ ನಿಮಗೆ. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಈಗಲೂ ಪಾತ್ರ ಅಪಾತ್ರಗಳನ್ನು ನೋಡಿಯೇ ಅದನ್ನು ಕರಿಬೇಕು. ಇಲ್ಲದೆ ಹೋದರೆ ಅದು ನಮಗೆ ಸಮಸ್ಯೆಗೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಮನೆಗಳಲ್ಲಿ ಯಾರಾದರೂ ಸುದರ್ಶನ ಹೋಮ ಮಾಡಿಸೋದಿದ್ದರೆ ಅವರು ತುಂಬ ಶುದ್ಧವಾಗಿರೋರನ್ನ ಕರೆಸಿ ನಿಮ್ಮ ಮನಸ್ಸಿಗೆ, ನೀವು ಎಲ್ಲ ಕಡೆ ಶುದ್ಧ ಅಂತ ನಾವೇಂಗೆ ಸ್ವಾಮಿ ಹುಡ್ಕೊಂಡು ಹೋಗೋದು ಅಂತ ಕೇಳಿದ್ರೆ ಅದು ಹಂಗಲ್ಲ. ಅದು ನಿಮ್ಮ ಮನಸ್ಸಿಗೆ ಇದು ಸರಿ ಅಂತ ಕಂಡ್ರೆ, ಅವರು ಸಾತ್ವಿಕರಾಗಿದ್ದರೆ ಅವ್ರ ಹತ್ರ ಧಾರಾಳವಾಗಿ ಮಾಡಿಸಿ, ಅಷ್ಟೇ ಇದು ವಿಷಯ. ಶಿವ ಮತ್ತು ವಿಷ್ಣು ಇಬ್ಬರ ಬಗ್ಗೆನೂ ಮಾತಾಡ್ತಾ ಹೇಗೆ ಶಿವ ಅನ್ನೋ ಹೆಸರು ಇದನ್ನ ಶಿವನಿಗೆ ವಿಷ್ಣು ಕೊಟ್ಟಿದ್ದು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೂ ವಿಷ್ಣುವಿನ ಕೈಯಲ್ಲಿ ನಾವು ನೋಡುವಂತಹ ಸುದರ್ಶನ ಚಕ್ರ ಅದನ್ನ ಹೇಗೆ ಶಿವ ಆತನಿಗೆ ಕೊಟ್ಟ ಅನ್ನೋದನ್ನ ತಿಳ್ಕೊಂಡ್ವಿ. ಆಮೇಲೆ ಇನ್ನೂ ಒಂದು ವಿಷಯ ತಮಗೆ ಹೇಳಬೇಕು. ಶಿವಶ್ಚ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ ಅಂತೇಳಿ, ಅವನು ಬೇರೆ ಅಲ್ಲ, ಇವನು ಬೇರೆ ಅಲ್ಲ. ಇದು ಅವತಾರ ಏನಂತ ಹೇಳಿದ್ರೆ ಜನಗಳಿಗೆ ಮತ್ತು ದೇವತೆಗಳಿಗೆ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದಕ್ಕಾಗಿ ಈ ಲೀಲಾ ವಿಭೂತಿಗಳನ್ನು ತೋರಿಸ್ತಾರೆ. ಅವರ ಲೀಲಾ ವಿಭೂತಿಗಳು ಜನಕಲ್ಯಾಣಕ್ಕಾಗಿ ಬಂದಿರ್ತವೆ. ಅದನ್ನು ಮಾತ್ರ ನಾವು ಉಪಯೋಗಿಸ್ಕೋಬೇಕು. ಅದನ್ನು ದೊಡ್ಡತನ, ಇದನ್ನು ಸಣ್ಣತನ ಅಂತ ನಮ್ಮ ಬುದ್ಧಿಯನ್ನು ತೋರಿಸಿದ್ರೆ ಭಗವಂತ ನಮಗೆ ಅಷ್ಟೇ ಫಲವನ್ನೇ ಕೊಟ್ಟಿರ್ತಾನೆ. ಶಿವ ಮತ್ತು ವಿಷ್ಣುವಿನ ಅವತಾರಗಳ ಬಗ್ಗೆನೇ ಮಾತಾಡ್ತಾ ಮುಂದಿನ ಎಪಿಸೋಡಲ್ಲಿ ವಿಷ್ಣುವಿನ ಒಂದು ಅವತಾರದ ಬಗ್ಗೆ ಮಾತಾಡೋಣ, ವಿಶೇಷವಾಗಿ ಅಲ್ಪ ಅವತಾರ. ಸೊ ಶಿವನ ಅವತಾರಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಈ ಥರದ ಯಾವ ವಿಷಯಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಿಮಗನ್ಸುತ್ತೆ, ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮೆಸೇಜಸ್ನ ಟೈಪ್ ಮಾಡಿ.